ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನವ ಕರ್ನಾಟಕದ ನಿರ್ಮಾಣದತ್ತ ಪರೀಕ್ಷೆ ಮತ್ತೊಂದು ದಾಪುಗಾಲನ್ನ ಇಟ್ಟಿದೆ. ಇದೇ ಸೆಪ್ಟೆಂಬರಿನಿಂದ ನಮ್ಮ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನಿಂದ ನಾವು CA ನಿಶ್ಚಯ ಪ್ರೋ, CA ನಿಶ್ಚಯ ಪ್ರೋ ಪ್ಲಸ್ ಬ್ಯಾಚ್ಗಳನ್ನ ನಮ್ಮ CA ಫೌಂಡೇಶನ್ ಎಕ್ಸಾಮಿನೇಷನ್ಗೋಸ್ಕರ ತರ್ತಾ ಇದ್ದೇವೆ. ಇದೇ CA ಜನವರಿಯ ಅಟೆಂಪ್ಟಿಗೆ ನಮ್ಮ ಸೆಪ್ಟೆಂಬರಿನ ಬ್ಯಾಚ್ಗಳು ಶುರುವಾಗ್ತಾ ಇವೆ. ಈಗಲೇ ಪಿಂಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕಿಗೆ ಹೋಗಿ CA ನಿಶ್ಚಯ ಪ್ರೋ ಪ್ಲಸ್ ಬ್ಯಾಚ್ಗಳಿಗೆ ಎನ್ರೋಲ್ ಆಗಿ. ಅದಷ್ಟೇ ಅಲ್ಲ, ಹೀಗೆ ಹಲವಾರು CA ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ CA ಅಂತ ಟೈಪ್ ಮಾಡಿ. ಇವತ್ತಿನ ಸೆಷನ್ನಿನಲ್ಲಿ ನಾವು CA ಫೌಂಡೇಶನ್ನಿನ ಅಕೌಂಟಿಂಗ್ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅನ್ನ ಮಾಡೋಣ. ಎಷ್ಟೊಂದು ವಿದ್ಯಾರ್ಥಿಗಳು PUC ಅಲ್ಲಿ ಬ್ಲೂ ಪ್ರಿಂಟಿನ ಪ್ರಕಾರ ಓದಿ ಅದಕ್ಕೊಂದು ರೀತಿಯ ಅಡ್ಜಸ್ಟ್ ಆಗೋಗಿರ್ತಾರೆ. ಸರ್, ನಮಗೆ ಬ್ಲೂ ಪ್ರಿಂಟ್ ಇಲ್ಲದೆ ಇದ್ರೆ ಓದಕ್ಕೆ ಸಾಧ್ಯ ಇಲ್ಲ ಸರ್, ಯಾವ ಚಾಪ್ಟರ್ಗೆ ಎಷ್ಟು ವೆಯ್ಟೇಜು ಸರ್, ಈ ಎಲ್ಲ ಡೌಟ್ಗಳನ್ನ ನಾನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಮೇ 2018ರಿಂದ ಜನವರಿ 2026 ತನಕ ಎಷ್ಟೊಂದು ಅಟೆಂಪ್ಟ್ಗಳು ಬಂದಿರುತ್ತೆ. ಅವಾಗೆಲ್ಲ ಎರಡೆರಡು ಅಟೆಂಪ್ಟ್ ವರ್ಷಕ್ಕೆ ಆಗ್ತಾ ಇತ್ತು. ಈಗ ವರ್ಷಕ್ಕೆ 3 ಅಟೆಂಪ್ಟ್ ಅನ್ನ CA ಫೌಂಡೇಶನ್ಗೆ ನಮ್ಮ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಪ್ರೊವೈಡ್ ಮಾಡ್ತಾರೆ. 3 ಅಟೆಂಪ್ಟ್ಗಳು ಅಂತ ನೀವು ಆರಾಮಾಗಿ ಕೂತ್ಕೊಂಡು ಬಿಡಬೇಡಿ, ಮೊದಲನೇ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ CA ನಿಶ್ಚಯ ಪ್ರೋ ಮತ್ತು ನಿಶ್ಚಯ ಪ್ರೋ ಪ್ಲಸ್ ನಿಮಗೆ ಸಹಾಯವನ್ನ ಮಾಡುತ್ತೆ. ಮೊದಲನೆಯದಾಗಿ ನಾವು ಅಕೌಂಟೆನ್ಸಿಯ ಬ್ಲೂ ಪ್ರಿಂಟ್ ಅನ್ನ ಅನಾಲಿಸಿಸ್ ಮಾಡೋದಾದ್ರೆ ನಾನಿಲ್ಲಿ ವೈಟೇಜ್ಗಳನ್ನ ಹಾಕೊಂಡು ಬಂದಿದ್ದೇನೆ. ಸೊ ನಾವು ನಮ್ಮ ಬ್ಲೂ ಪ್ರಿಂಟಿನ ಅನಾಲಿಸಿಸ್ CA ಫೌಂಡೇಶನ್ ಅಕೌಂಟಿಂಗ್ಗೆ ಮಾಡೋದಾದ್ರೆ ನಾನು ಇಲ್ಲಿ ಅದರ ವೈಟೇಜ್ಗಳನ್ನ ಹಾಕೊಂಡು ಬಂದಿದ್ದೇನೆ. ಚಾಪ್ಟರ್ ವೈಸ್ ಎಷ್ಟಾಗುತ್ತೆ ಸೊ ಅದನ್ನ ನೋಡೋಣ, ಚೆಕ್ ಮಾಡೋಣ, ಯಾವ ರೀತಿ ಮಾರ್ಕ್ಸ್ ಬರುತ್ತೆ ಅದನ್ನ ನೋಡೋಣ. ಸೊ ಮೊದಲನೆಯ ಚಾಪ್ಟರ್ ಆದಂತ ಥಿಯೋರಿಟಿಕಲ್ ಫ್ರೇಮ್ ವರ್ಕಿನಿಂದ ಮೇ 18ರಲ್ಲಿ 4, ನವೆಂಬರ್ 18ರಲ್ಲಿ 4, ಅದಾದ ಮೇಲೆ ಮೇ ನವೆಂಬರ್ 19ರಲ್ಲಿ 4, ನವೆಂಬರ್ ಜಾನ್ ಜುಲೈ 20, 21ರಲ್ಲಿ ಕೂಡ 4, ಡಿಸೆಂಬರ್ 21, ಜೂನ್ 22, ಡಿಸೆಂಬರ್ 22ರಲ್ಲಿ 4 ಮಾರ್ಕು, ಅದಾದ್ಮೇಲೆ ಡಿಸೆಂಬರ್ 23, ಜೂನ್ 24, ಸೆಪ್ಟೆಂಬರ್ 24ರಲ್ಲಿ 5, 4, 4, ಅದಾದ್ಮೇಲೆ ಜಾನ್, ಮೇ, ಸೆಪ್ಟೆಂಬರ್, ಇದಾದ ನಂತರ ಜಾನ್ 26 ಅಲ್ಲೂ ಕೂಡ 4, ಮೇ 25ರಲ್ಲಿ ಮಾತ್ರ 5+4 9 ಮಾರ್ಕ್ ಕೇಳಿದ್ರು. ಸೊ ಆನ್ ಅನ್ ಆವರೇಜ್ ಥಿಯೋರಿಟಿಕಲ್ ಫ್ರೇಮ್ ವರ್ಕ್ ಅನ್ನ ತಗೊಳ್ಳೋದಾದ್ರೆ 4 ಮಾರ್ಕ್ಸಿಗೆ ಪ್ರಶ್ನೆಗಳು ಕೇಳ್ತಾನೆ. ಇದು ಥಿಯೋರಿಟಿಕಲ್ ಚಾಪ್ಟರ್, ಸೊ ಮ್ಯಾನೇಜಬಲ್ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಅಕೌಂಟಿಂಗ್ ಪ್ರೋಸೆಸ್ ಚಾಪ್ಟರ್ ಅನ್ನ ನೋಡೋದಾದ್ರೆ 14, 10, 4, 15, 9, 10, 20, 15, 9, 15 ಆನ್ ಅನ್ ಆವರೇಜ್ ಯಾವಾಗಲೂ ಕೂಡ ಇಲ್ಲಿ 9ರಿಂದ 15 ಮಾರ್ಕ್ಸಿನ ರೇಂಜಿನಲ್ಲಿ ಕೇಳ್ತಾನೆ ಇದ್ದಾನೆ. ಜೂನ್ ನೋಡಿದಾಗ 23ನೇ ಇಸ್ವಿ 4, 5, ಜೂನ್ 24ರಲ್ಲಿ ಮತ್ತೊಮ್ಮೆ 21 ಮಾರ್ಕ್ಸಿಗೆ ಈ ಚಾಪ್ಟರ್ನಿಂದ ಬಂದಿದೆ. ಸೆಪ್ಟೆಂಬರ್ 24ರಲ್ಲಿ 4, 9, 15, 16, ಅದಾದ ಮೇಲೆ ನಮ್ಮ ಇತ್ತೀಚಿನ ಜನವರಿಯ ಅಟೆಂಪ್ಟಿನಲ್ಲಿ 12 + 4 + 5 21 ಮಾರ್ಕ್ಸ್. ಹೌದು ವಿದ್ಯಾರ್ಥಿಗಳೇ, ನಮಗೆ ಕ್ಲಿಯರ್ ಮಾಡಕ್ಕೆ ಬೇಕಾಗಿರೋದೇ 40 ಮಾರ್ಕ್ಸು. ಮೊದಲನೆಯ 2 ಚಾಪ್ಟರ್ ಅನ್ನ ನೋಡಿಬಿಟ್ರೇನೆ 25 ಮಾರ್ಕ್ಸ್ ನಿಮಗೆ ಇಲ್ಲೇ ಬಂದ್ಬಿಡ್ತಾ ಇದೆ. ದಿಸ್ ಇಸ್ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಪ್ರೋಸೆಸ್ ಅಲ್ಲಿ ನಾನು ಹೇಳ್ತೀನಿ ನೋಡಿ, ನೀವು ಶಾಕ್ ಆಗೋಗ್ತೀರಾ. ಜರ್ನಲ್ ಎಂಟ್ರೀಸ್, ಸಬ್ಸಿಡರಿ ಬುಕ್ಸ್, ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್, ಈ ತರಹದ ಪ್ರಾಬ್ಲಮ್ಗಳು, ಈ ತರಹದ ಪ್ರಶ್ನೆಗಳು ಬರುತ್ತೆ. ಬೇಸಿಕ್ಸ್ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ PUC 25 ಮಾರ್ಕ್ಸ್ ಇಲ್ಲೇ ಕವರ್ ಆಗೋಯ್ತು. ಈಗ ನೀವು ನನಗೆ ಹೇಳಿ, ಇಸ್ CA ಫೌಂಡೇಶನ್ ಡಿಫಿಕಲ್ಟ್?
ಕರೆಕ್ಟ್ ಆದಂತಹ ಗುರಿ, ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಒಬ್ಬ ಗುರು ಇದ್ರೆ CA ಫೌಂಡೇಶನ್ ಫಸ್ಟ್ ಅಟೆಂಪ್ಟ್ ಹೋಗ್ಯಾ, ಡನ್ ಆಗೋಗತ್ತೆ. ಎಸ್ ವಿದ್ಯಾರ್ಥಿಗಳೇ, ಇಟ್ ಇಸ್ ನೆವರ್ ಡಿಫಿಕಲ್ಟ್. ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, BRS. ನಮಗೆ ಫಸ್ಟ್ PUC 5ನೇ ಚಾಪ್ಟರೇ. ಇನ್ಫ್ಯಾಕ್ಟ್ ಆ ಫಸ್ಟ್ PUC ಚಾಪ್ಟರ್ ಬರುತ್ತಲ್ಲ, ಅಲ್ಲಿಗೂ ಇಲ್ಲಿಗೂ ಯಾವ ವ್ಯತ್ಯಾಸನೂ ಕೂಡ ಇಲ್ಲ. ಇಟ್ ಇಸ್ ದ್ಯಾಟ್ ವೆರಿ ಈಸಿ ಹಿಯರ್ ಆಲ್ಸೋ. ಸೊ ಇದರಲ್ಲಿ 10 10 10 10 ಅಂತ ಕಂಟಿನ್ಯೂಸ್ ಆಗಿ 10 ಮಾರ್ಕ್ ಪ್ರಶ್ನೆಗಳು ಬರ್ತಾ ಇದ್ವು. ಅದಾದ್ಮೇಲೆ ಜನವರಿ 21 ಜುಲೈ 21ರಲ್ಲಿ 4 5. ಅದಾದ್ಮೇಲೆ ಮತ್ತೆ 10ಕ್ಕೆ ಶಿಫ್ಟ್ ಆಯಿತು, 5 10 5 8 5. ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸೆಪ್ಟೆಂಬರ್ 24ರಿಂದ ಮೇ 25ರ ತನಕ ಮತ್ತೆ 10 ಮಾರ್ಕ್ಸ್ಗೆ ಕೇಳ್ತಾ ಇದ್ದ. ಆದ್ರೆ ಸೆಪ್ಟೆಂಬರ್ 25 ಮತ್ತು ಜನವರಿ 26ರ ಅಟೆಂಪ್ಟಿನಲ್ಲಿ 5 ಮಾರ್ಕಿನ ಪ್ರಶ್ನೆಗಳು ಈ ಚಾಪ್ಟರ್ನಿಂದ ಬರ್ತಾ ಇವೆ. ಮೊದಲ 3 ಚಾಪ್ಟರ್ಗಳಲ್ಲೇ ನಮಗೆ ಹೆಚ್ಚು ಕಮ್ಮಿ 30 ಮಾರ್ಕ್ಸ್ ಅಷ್ಟು ಕವರ್ ಆಗೋಯ್ತು. ಅಬ್ಬಬ್ಬಾ ಅಂದ್ರೆ ಇನ್ನೊಂದು 10-15 ಮಾರ್ಕ್ಸ್ ಎಕ್ಸ್ಟ್ರಾ ತೆಗೆದುಬಿಟ್ರೆ ಅಕೌಂಟೆನ್ಸಿ ಇಸ್ ಕ್ಲಿಯರ್ಡ್. ಇಟ್ ಈಸ್ ವೆರಿ ಈಸಿ ಟು ಪಾಸ್ CA ಫೌಂಡೇಶನ್ ಎಕ್ಸಾಮ್. ನೆಕ್ಸ್ಟ್ ನೋಡೋದಾದ್ರೆ ಇನ್ವೆಂಟ್ರಿ ಚಾಪ್ಟರು. ಇತ್ತೀಚಿನ ದಿನಗಳಲ್ಲಿ ಇನ್ವೆಂಟ್ರಿ ಚಾಪ್ಟರ್ಗೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇಲ್ಲ. ಬಟ್ ಹೌಎವರ್ ಇಟ್ ಇಸ್ ಅನ್ ಈಸಿ ಆ್ಯಂಡ್ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ ಅಲ್ಲ. ಕೆಲವು ಬೇಸಿಕ್ ಪ್ರಶ್ನೆಗಳು ಖಂಡಿತ ಬರುವಂಥ ಸಾಧ್ಯತೆ ಇದೆ. ಸ್ಟಾರ್ಟಿಂಗಲ್ಲಿ ಏನು ಇದರಿಂದ ಅಷ್ಟೊಂದು ಪ್ರಶ್ನೆಗಳು ಇರಲಿಲ್ಲ, ಯಾಕೆಂದರೆ ಇದು ಸಿಲೆಬಸ್ಗೆ ಹೊಸ ಅಡಿಷನ್ನು. ಮೇ 19ರಲ್ಲಿ ಇದು ಆ್ಯಡ್ ಆದಾಗ 5 5 10 5 5 4 5, ಆಮೇಲೆ ಏನು ಕೇಳಲಿಲ್ಲ 5 4 5 10 ಮಾರ್ಕ್ಸ್. ಸೆಪ್ಟೆಂಬರ್ 24ರ ಅಟೆಂಪ್ಟಲ್ಲಿ ಈ ಚಾಪ್ಟರಿಂದ 10 ಮಾರ್ಕ್ಸಿಗೆ ಬಂದಿದೆ. ಕಳೆದ 4 ಅಟೆಂಪ್ಟಲ್ಲಿ ಹೆಚ್ಚು ಕಮ್ಮಿ 5 4 5. ಇವತ್ತಿನ ಅಂದರೆ ಈ ಜನವರಿಯ 26ರ ಅಟೆಂಪ್ಟಿನಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರಿನಿಂದ ಯಾವ ಪ್ರಶ್ನೆಯೂ ಬಂದಿರಲಿಲ್ಲ. ಸೊ ಹೆಚ್ಚು ಕಮ್ಮಿ 0 ಮಾರ್ಕ್ಸ್ ಅಂತ ಹೇಳ್ಬೋದು ಜನವರಿ 26ರ ಅಟೆಂಪ್ಟಲ್ಲಿ. ಅದು ಬಿಟ್ಬಿಟ್ರೆ ನಿಮಗೆ ಆನ್ ಅನ್ ಆವ್ರೇಜ್ ಈ ಪಾಠದಿಂದ 5ರಿಂದ 9 ಮಾರ್ಕ್ಸ್ ಅಷ್ಟು ಬಂದೇ ಬರುತ್ತೆ. ಅಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಗ್ಯಾರಂಟಿ ಇಟ್ಕೊಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಡೆಪ್ರಿಸಿಯೇಷನ್. ನಾವೇನು ಫಸ್ಟ್ ಇಯರ್ PUC 7 ಅಥವಾ 8ನೇ ಚಾಪ್ಟರ್ನಲ್ಲಿ ಕಲ್ತಿರ್ತೇವೆ. ಬೇಸಿಕ್ ಡಿಪ್ರಿಸಿಯೇಷನ್, ಸ್ಟ್ರೈಟ್ ಲೈನ್ ಮೆಥಡ್ ಆಗಿರ್ಬೋದು, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಗಿರ್ಬೋದು, ಇನ್ನೊಂದು ಚೂರು ಎಕ್ಸ್ಟ್ರಾ ಇದರಲ್ಲಿ ಕಲಿಬೇಕಾಗತ್ತೆ ಹೊರತು ಇಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ, ಸುಲಭವಾದಂಥ ಚಾಪ್ಟರು. ಸೊ ಇಲ್ಲೂ ಕೂಡ ಆನ್ ಅನ್ ಆವ್ರೇಜ್ ನೀವು ಯಾವುದೇ ಅಟೆಂಪ್ಟ್ ಅನ್ನ ನೋಡಿದ್ರೆ 4 10 4 5 10 4 5, ಅದಾದ್ಮೇಲೆ 10 9 10 5 8 5 10 5 8 8. ಸೊ ಆನ್ ಅನ್ ಆವ್ರೇಜ್ ಇಲ್ಲಿ 8ರಿಂದ 10 ಮಾರ್ಕ್ಸ್ ಬರ್ತಾನೆ ಇದೆ. ನೀವು ಇದಿಷ್ಟರದು ಆವ್ರೇಜ್ ತೆಗೆದ್ರೆ ಆನ್ ಅನ್ ಆವ್ರೇಜ್ 8ರಿಂದ 10 ಮಾರ್ಕ್ಸ್ ರೇಂಜಲ್ಲಿ ಅವ್ನು ಡಿಪ್ರಿಸಿಯೇಷನ್ ಕೇಳ್ತಾನೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್. ಜನವರಿ 26ರ ಅಟೆಂಪ್ಟಲ್ಲಿ ಕೂಡ ಅವನು 8 ಮಾರ್ಕ್ಸ್ ಅಷ್ಟು ಕೇಳಿದಾನೆ. ನೆಕ್ಸ್ಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇದೊಂದು ಮಾತ್ರ ನಿಮಗೆ ಸ್ವಲ್ಪ ರಾಕೆಟ್ ಸೈನ್ಸ್ ಅಂತಾನೆ ಅನಿಸ್ಬಹುದು, ಯಾಕೆಂದ್ರೆ ಹಳೆ ಇದ್ರಲ್ಲೆಲ್ಲ ಅಂದ್ರೆ ನಮ್ಮ PUCಯ ಓಲ್ಡ್ ಸಿಲೆಬಸ್ನಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಪಾಠವನ್ನ ಇಟ್ಕೊಂಡಿದ್ರು. ಸೊ ಇತ್ತೀಚೆಗೆ 2022 ಅಥವಾ 23ರಲ್ಲಿ ಪಾಠವನ್ನ ಕೈ ಬಿಟ್ರು ನಮ್ಮ PUCಯಿಂದ. ಆಕ್ಚುಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ವಾಸ್ ಅ ವೆರಿ ಗುಡ್ ಚಾಪ್ಟರ್. ಫಸ್ಟ್ ಇಯರ್ PUCಯಲ್ಲಿ ಅದರ ಪಾಠವಾಗ್ತಾ ಇತ್ತು. ಸೊ ಅಲ್ಲಿಂದ ಎಷ್ಟೊಂದು ಮಕ್ಕಳು ಆ ನಾಲೆಡ್ಜನ್ನು ಕ್ಯಾರಿ ಮಾಡಿ CA ಫೌಂಡೇಶನ್ ಅಲ್ಲಿ ಕಲಿಯೋರು. ಬಟ್ ನಿಮ್ಮ ಬ್ಯಾಚ್ಗಳಿಗೆ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಒಂದು ಸ್ವಲ್ಪ ಹೊಸ ಪಾಠ ಆಗಿರುತ್ತೆ. ಬಟ್ ಇಟ್ಸ್ ಅ ವೆರಿ ಸಿಂಪಲ್ ಚಾಪ್ಟರ್, ಅಷ್ಟಂತೂ ನಾನು ಅಶ್ಯೂರ್ ಮಾಡಬಲ್ಲೆ. ಸೊ ಸ್ಟಾರ್ಟಿಂಗ್ 2 ವರ್ಷ ಅಂದರೆ ಮೇ 18 ನವೆಂಬರ್ 18 ಕೇಳಿರಲಿಲ್ಲ. 5 ಆಮೇಲೆ ಇಲ್ಲ 10 ಇಲ್ಲ ಇಲ್ಲ 10 ಇಲ್ಲ 15 5 10, ಆಮೇಲೆ ಜೂನ್ 24ರ ಅಟೆಂಪ್ಟಲ್ಲಿ ಕೂಡ ಕೇಳಿರಲಿಲ್ಲ. ಅದಾದಮೇಲೆ 10 5 5 5 5. ಸೊ ಕಾನ್ಸ್ಟೆಂಟ್ ಆಗಿ ಕಳೆದ ಒಂದು 4 ಅಟೆಂಪ್ಟಲ್ಲಿ ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ಅವನು ಇದನ್ನ 5 ಮಾರ್ಕ್ಗೆ ಕೇಳ್ತಾ ಇದ್ದಾನೆ. ಸೊ 5 ಮಾರ್ಕ್ಸಿನ ಎಕ್ಸ್ಪೆಕ್ಟೇಷನ್ ಅನ್ನ ನಾವು ಈ ಚಾಪ್ಟರ್ನಿಂದ ಇಟ್ಕೊಳ್ಬಹುದು. ನೆಕ್ಸ್ಟ್ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಸ್.
ಇದರ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಫಸ್ಟ್ ಇಯರ್ PUCಯ ಇಂಪಾರ್ಟೆಂಟ್ ಆದಂಥ ಚಾಪ್ಟರು 9ನೆಯ ಚಾಪ್ಟರ್ ಫಸ್ಟ್ ಇಯರ್ PUCಯಲ್ಲಿ ಫೈನಲ್ ಅಕೌಂಟ್ಸ್. ಅದನ್ನೇ ನಾವಿಲ್ಲಿ ಕಲಿಯೋದು. ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಜಾಸ್ತಿ ಇರುತ್ತೆ. ಅಲ್ಲಿ ನಾವು ನಿಮಗೆ 4-5 ಅಡ್ಜಸ್ಟ್ಮೆಂಟ್ಗಳನ್ನು ಬೋರ್ಡ್ ಕೊಡ್ತೀವಿ. ಇಲ್ಲಿ ನಮಗೆ ಒಂದು 10ರಿಂದ 12 ಅಡ್ಜಸ್ಟ್ಮೆಂಟ್ಗಳು ಬರಬಹುದು. ಏನು ದೊಡ್ಡ ವಿಷಯ ಅಲ್ಲ, ಸುಲಭವಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಪಾಠ ಖಂಡಿತ ಇಂಪಾರ್ಟೆಂಟ್. CA ಫೌಂಡೇಶನ್ನಲ್ಲಿ 20 ಮಾರ್ಕ್ಸಿಗೆ ಮೇ 18ರಲ್ಲಿ ಕೇಳಿದಾನೆ. ಆಮೇಲೆ 5, 10, 15, 15, 5, 15, 15, 20, 10 ಕಾನ್ಸ್ಟೆಂಟ್ ಆಗಿ ನೀವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ 15ರಿಂದ 20 ಮಾರ್ಕ್ಸಿನ ರೇಂಜಲ್ಲಿ ಬರ್ತಾನೆ ಇದೆ. ನೆಕ್ಸ್ಟ್ ಇಲ್ಲೇನು ಕೇಳಿಲ್ಲ, 15, 5, 10, 15, 10, 5, 10. ಸೊ ಕಾನ್ಸ್ಟೆಂಟ್ ಆಗಿ ನೀವು ಇಲ್ಲೊಂದು ಅಬ್ಸರ್ವೇಷನ್ ಅನ್ನ ಮಾಡೋದಾದ್ರೆ ಅವನು 15 ಮಾರ್ಕ್ಸಿಂದ 18 ಮಾರ್ಕ್ಸಿನ ತನಕ ಆವ್ರೇಜ್ ಅಲ್ಲಿ ಕೇಳ್ತಾನೆ ಇದ್ದಾನೆ. ಇನ್ಫ್ಯಾಕ್ಟ್ ಇತ್ತೀಚಿನ ಅಟೆಂಪ್ಟ್ ಅಲ್ಲಿ ಕೂಡ 10 ಮಾರ್ಕ್ಸಿಗೆ ಈ ಚಾಪ್ಟರಿನಿಂದ ಬಂದಿದೆ. ಸೊ ನಾವೊಂದು 10 ಮಾರ್ಕಿನ ಪ್ರಶ್ನೆಯನ್ನ ಡೆಫಿನೈಟ್ಲಿ ಅಥವಾ 5ರಿಂದ ಒಂದು 15 ಮಾರ್ಕ್ಸಿನ ರೇಂಜಿನಲ್ಲಿ ಪ್ರಶ್ನೆಗಳನ್ನ ಈ ಚಾಪ್ಟರ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ NPO ಮತ್ತೊಂದು ಚಾಪ್ಟರ್. ಮುಂಚೆ ನಮ್ಮ PUCಯಲ್ಲಿ ಇತ್ತು ಈ ಚಾಪ್ಟರ್ ಕೂಡ, ಅದನ್ನ ಕೈ ಬಿಟ್ರು. ಪ್ರಾಯಶಃ 2022 ಅನ್ಕೊಳ್ತೀನಿ. ಸೊ ಆ ಇಸ್ವಿಯಲ್ಲಿ ಈ ಚಾಪ್ಟರ್ನ ಕೈ ಬಿಟ್ರು. ಮತ್ತೊಮ್ಮೆ ಬಹಳ ಸುಲಭವಾದಂಥ ಚಾಪ್ಟರು. ಮತ್ತೆ ಇನ್ನೊಂದೇನು ಹೇಳ್ತೀನಿ ನಾನು ತುಂಬಾ CA ಫೌಂಡೇಶನ್ ವಿದ್ಯಾರ್ಥಿಗಳಿಗೆ, ನಿಮಗೆ NPO ಅಂತಹ ಚಾಪ್ಟರ್ಗಳು ಅಥವಾ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತಹ ಚಾಪ್ಟರ್ಗಳು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದ್ರೆ ಯು ಟೇಕ್ ದ ಕಾಲ್ ಆಫ್ ಟೇಕಿಂಗ್ ಇಟ್ ಆಸ್ ಅ ಚಾಯ್ಸ್. ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಚಾಪ್ಟರ್ಗಳಲ್ಲೂ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಆಲ್ಮೋಸ್ಟ್ ನಿಮಗೆ ಪ್ರೆಡಿಕ್ಟಬಲ್. ಸೊ ನೀವೊಂದಷ್ಟು ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಆಗಿ ಓದ್ಕೊಂಡು ಹೋಗಿದ್ರೆ ಯು ಕ್ಯಾನ್ ಸ್ಟಿಲ್ ಟೇಕ್ ಅ ಕಾಲ್ ಆಫ್ NPO ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಈ ತರಹದ ಚಾಪ್ಟರ್ಗಳನ್ನೆಲ್ಲ ಸ್ಕಿಪ್ ಮಾಡ್ಬೋದಾ ಬೇಡವೋ ಅನ್ನೋ ಕಾಲನ್ನು ನೀವು ತಗೊಳ್ಬೋದು. ಇಟ್ ಈಸ್ ಅನ್ ಈಸಿ ಚಾಪ್ಟರ್. ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡಬೇಕು, ಸ್ವಲ್ಪ ಟೆಕ್ನಿಕ್ಯಾಲಿಟಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಡ್ಯಾಶ್ 15, 12, 10, 10, 10, 10. ಸೊ ಕಂಟಿನ್ಯೂಸ್ ಆಗಿ 10 ಮಾರ್ಕ್ ಪ್ರಶ್ನೆಗಳು. ಅದಾದ್ಮೇಲೆ 5, 12, 10, 10 ಏನು ಕೇಳಲಿಲ್ಲ. 8, 5, 5 ಆಮೇಲೆ ಏನು ಕೇಳಲಿಲ್ಲ. ಲಾಸ್ಟ್ 2 ಅಟೆಂಪ್ಟ್ ಅಲ್ಲಿ 17 ಮಾರ್ಕ್ಸ್ ಅಷ್ಟು ಬಂದಿವೆ ಈ ಚಾಪ್ಟರ್ನಿಂದ. ಇತ್ತೀಚಿನ ಜನವರಿಯ ಅಟೆಂಪ್ಟಿನಲ್ಲಿ 5 ಮಾರ್ಕಿಗೆ ಈ ಚಾಪ್ಟರ್ನಿಂದ ಕೇಳಿದಾನೆ. ಸೊ ಒಂದು ಲಾಸ್ಟ್ 2-3 ಅಟೆಂಪ್ಟ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ ಆನ್ ಅನ್ ಆವ್ರೇಜ್ 22 ಡಿವೈಡೆಡ್ ಬೈ 4, 4 5s are 20, ಸೊ 4.5. ಸೊ ಅಲ್ಲಿಗೆ ನಾನು ನನ್ನ ಆವ್ರೇಜ್ 4ರಿಂದ 5 ಮಾರ್ಕ್ಸಿನ ರೇಂಜಿನಲ್ಲಿ ಈ ಪಾಠದಿಂದ ನಾವು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಕಳೆದ 4-5 ಅಟೆಂಪ್ಟಿನ ಆವ್ರೇಜ್ ಅನ್ನ ತಗೊಳ್ಳೋದಾದ್ರೆ. ನೆಕ್ಸ್ಟ್ ನಮ್ಮ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್, ಅನದರ್ ಚಾಪ್ಟರ್ ವಿಚ್ ವಾಸ್ ದೇರ್ ಇನ್ PUC ಫಸ್ಟ್ ಇಯರ್. ಅದನ್ನ ಕೂಡ ಕೈ ಬಿಡಲಾಯಿತು 2022-23ರ ಆಸುಪಾಸಲ್ಲಿ. ಮತ್ತೊಂದು ಸುಲಭವಾದಂಥ ಚಾಪ್ಟರ್. ಇನ್ಫ್ಯಾಕ್ಟ್ PUC ಮಕ್ಕಳುಗಳು ಯಾವಾಗಲೂ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೇವೆ, ಬಹಳ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ದಂಥ ಪಾಠ ಇದು. ಸೊ ಇಟ್ಸ್ ಅನ್ ಈಸಿ ಚಾಪ್ಟರ್. ಇಲ್ಲಿ ಕೂಡ ಅದು ಇದೆ. ಸೊ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅನ್ನ ನೋಡೋದಾದ್ರೆ, ಸೊ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ನೋಡೋದಾದ್ರೆ ಡ್ಯಾಶ್ 10, 10, 10, 10, 10 ಪ್ಲಸ್ 10, 20, 10, 10, 10, 10, 15, 12, 12, 10, 10, 12, 12, 8, 10. ಸೊ ಕಾನ್ಸ್ಟೆಂಟ್ ಆಗಿ ನಿಮಗೆ ಒಂದು 8ರಿಂದ 15 ಮಾರ್ಕ್ಸಿನ ರೇಂಜ್ನಲ್ಲಿ NPO ಇಂದ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ತಾನೆ ಇವೆ. ಲಾಸ್ಟ್ ಒಂದು 4 ಅಟೆಂಪ್ಟಿನ ಆವ್ರೇಜ್ ಅನ್ನ ತಗೊಳ್ಳೋದಾದ್ರೆ 22, 30, 40, 40 ಡಿವೈಡೆಡ್ ಬೈ 4, 10 ಮಾರ್ಕ್ಸ್ಗಂತೂ ಗ್ಯಾರಂಟಿ NPO ಇಂದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು. ಸೊ ಅಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಬಂದೇ ಬರುತ್ತವೆ. ನೆಕ್ಸ್ಟ್ ನಮ್ಮ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್, ಮತ್ತೊಂದು ಚಾಪ್ಟರ್. ನಮ್ಮ ಫಸ್ಟ್ ಇಯರ್ PUCಗೆ ಈ ಚಾಪ್ಟರ್ ಇತ್ತು. 2022-23ರ ಆಸುಪಾಸಲ್ಲಿ ಇದನ್ನ ಕೂಡ ಕೈ ಬಿಟ್ರು. ಬಹಳ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ದಂತಹ ಪಾಠ ಇದು. ಮಕ್ಕಳುಗಳು ಕೂಡ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತಾ ಇದ್ವಿ, ಸಕ್ಕತ್ ಎಂಜಾಯ್ ಮಾಡ್ಕೊಂಡು ಮಾಡೋರು. ಇಟ್ ಈಸ್ ಅನ್ ಈಸಿ ಚಾಪ್ಟರ್. ಸೊ ಈ ಚಾಪ್ಟರ್ನಿಂದ ಡ್ಯಾಶ್ 15, 12, 10, 10, 10, 10, 5, 12,
10 10 10 ಆಮೇಲೆ ಏನು ಕೇಳಲಿಲ್ಲ 8 5 5 ಡ್ಯಾಶ್ 12 5. ಸೊ ಕಳೆದ ಒಂದು 4 ಅಟೆಂಪ್ಟ್ ಅಲ್ಲಿ ತಗೊಳ್ಳೋದಾದ್ರೆ 22 ಮಾರ್ಕ್ಸ್ ಬಂದಿದೆ. ಸೊ 22 ಡಿವೈಡೆಡ್ ಬೈ 4 ಆನ್ ಅನ್ ಆವ್ರೇಜ್ 4.5 ಮಾರ್ಕ್ಸ್ ಅಂದ್ರೆ 5 ಮಾರ್ಕ್ಸ್ ಅಷ್ಟು ಈ ಪರ್ಟಿಕ್ಯುಲರ್ ಪಾಠದಿಂದ ಬರಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಅನ್ನ ನೋಡೋದಾದ್ರೆ ಇಲ್ಲಿ ನಮಗೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಮತ್ತು ಡಿಸಲ್ಯೂಷನ್, ಅದಷ್ಟೇ ಅಲ್ಲ ಬೇಸಿಕ್ಸ್ ಆಫ್ ಅಕೌಂಟಿಂಗ್. ನಾವೇನು ಸೆಕೆಂಡ್ PUCಯ ಮೊದಲ 4 ಚಾಪ್ಟರ್ಗಳನ್ನ ಕಲಿತೇವೆ ಅದರ ಒಂದು ಅಮಲ್ಗಮೇಷನ್ನೇ ಇಲ್ಲಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ನಾವು ಕರಿಬೋದು. ಇಲ್ಲೇನು ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಅವನು ಏನೂ ಕೇಳೋದಿಲ್ಲ. ನಿಮ್ಮ ಬೇಸಿಕ್ಸ್ PUCಯಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಖಂಡಿತ ನೀವು ಇಲ್ಲಿ ಕೂಡ ಇದನ್ನ ಸಾಲ್ವ್ ಮಾಡ್ಬೋದು. ಸೊ 10 15 15 ಅದಾದ್ಮೇಲೆ 25 10 15 15 ಇಲ್ಲಿ ಕೂಡ 20 20 15 30 15 20 20 20 18 20 20 ಆನ್ ಅನ್ ಆವ್ರೇಜ್ ನೀವು ಎಲ್ಲ ಅಟೆಂಪ್ಟ್ಗಳಲ್ಲೂ 20 ಮಾರ್ಕ್ಸ್ ನೋಡೇ ಇರ್ತೀರಾ ಈ ಚಾಪ್ಟರ್ನಿಂದ. ಜಸ್ಟ್ ಇಮ್ಯಾಜಿನ್ ಹೌ ಇಂಪಾರ್ಟೆಂಟ್ ದಿಸ್ ಚಾಪ್ಟರ್ ಇಸ್. ಸೊ ನಿಮಗೆ 40 ಮಾರ್ಕ್ಸ್ ಪಾಸ್ ಆಗ್ಲಿಕ್ಕೆ ಬೇಕು. ಮೊದಲ 3 ಚಾಪ್ಟರ್ಗಳಲ್ಲೇ ಹೆಚ್ಚು ಕಮ್ಮಿ ನಿಮಗೆ 25 30 ಕವರ್ ಆಗೋಯ್ತು. ಇಲ್ಲೊಂದು 20 ಮಾರ್ಕ್ಸ್ ಕವರ್ ಆಗೋಯ್ತು. 100ಕ್ಕೆ 50 ಮಾರ್ಕ್ಸ್ ಅಷ್ಟು ಈ 4 ಚಾಪ್ಟರ್ಗಳಲ್ಲೇ ಕವರ್ ಆಗೋಯ್ತು. CA ಫೌಂಡೇಶನ್ passing or getting above 40 or 50 is not at all difficult. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕಂಪನಿ ಅಕೌಂಟ್ಸು, ನೀವೇನು ಸೆಕೆಂಡ್ ಇಯರ್ PUC ನಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಇಶ್ಯೂ ಅಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಅನ್ನ ಕಲ್ತಿರ್ತೀರಾ, ಅದರ ಒಂದು ಅಮಲ್ಗಮೇಷನ್ನೇ ಕಂಪನಿ ಅಕೌಂಟ್ಸು. ಇಲ್ಲಿ ಸ್ವಲ್ಪ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನುವಂಥ ಟಾಪಿಕ್ಗಳನ್ನ ಸ್ವಲ್ಪ ಆಡ್ ಮಾಡಿದ್ದಾರೆ. ಇಂಟರಿಂದ ಒಂದಷ್ಟು ಟಾಪಿಕ್ಗಳನ್ನ ತಗೊಂಡು ಬಂದು CA ಫೌಂಡೇಶನ್ಗೆ ಹಾಕಿದ್ದಾರೆ. ಕಂಪನಿ ಅಕೌಂಟ್ಸ್ ಅನ್ನ ನೋಡೋದಾದ್ರೆ ಮತ್ತೊಮ್ಮೆ 20 20 25 25 ಮತ್ತೊಮ್ಮೆ ಇಲ್ಲಿ 22 + 5 27, ಇಲ್ಲೂ ಕೂಡ 27 25 + 5 30 20 20 20 25 15 16 16 20 16 16 16 16 ಮಾರ್ಕ್ಸ್ಗೆ ಆನ್ ಅನ್ ಆವ್ರೇಜ್ ಈ ಪಾಠದಿಂದ ಬರ್ತಾ ಇದೆ. ಪಾರ್ಟ್ನರ್ಶಿಪ್ ಕಂಪನಿ ಅಕೌಂಟ್ಸ್ 2 ಚಾಪ್ಟರೇ ಸೇರ್ಕೊಂಡು ಹೆಚ್ಚು ಕಮ್ಮಿ 35 36 ಮಾರ್ಕ್ಸ್, ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್ ಅದ ಕರ್ಕೊಂಡು ಹೊಟ್ಟೋಗುತ್ತೆ ಇವೆರಡೇ ಚಾಪ್ಟರ್ಗಳು. ಸೊ ಲಾಸ್ಟಲ್ಲಿ ನಾವು ಅಕೌಂಟಿಂಗ್ ಟರ್ಮಿನಾಲಜಿ ಬೇಸಿಕ್ಸ್ ಅನ್ನ ನೋಡೋದಾದ್ರೆ ಯಾವ ಅಟೆಂಪ್ಟ್ ಅಲ್ಲೂ ಅಷ್ಟೊಂದು ಪ್ರಶ್ನೆಗಳೇನಿದ್ರಲ್ಲಿ ಕೇಳಿಲ್ಲ. ಜನವರಿ 21ರ ಅಟೆಂಪ್ಟ್ ಅಲ್ಲಿ 4 ಮಾರ್ಕು, ಡಿಸೆಂಬರ್ 21ರ ಅಟೆಂಪ್ಟ್ ಅಲ್ಲಿ 4, ಜೂನ್ 23 ಡಿಸೆಂಬರ್ 23ನ ಅಟೆಂಪ್ಟ್ ಅಲ್ಲಿ 4 4 ಕೇಳಿದ್ ಬಿಟ್ರೆ ಕಳೆದ 4 ಅಟೆಂಪ್ಟ್ಗಳಲ್ಲಿ ಯಾವುದೇ ಪ್ರಶ್ನೆಗಳು ಈ ಚಾಪ್ಟರ್ನಿಂದ ಬಂದಿರುವಂತದ್ದಿಲ್ಲ. ಸೊ ಇದು ನಮ್ಮ ಅಕೌಂಟಿಂಗ್ CA ಫೌಂಡೇಶನ್ ಅಕೌಂಟಿಂಗಿನ ಒಂದು ಬ್ಲೂ ಪ್ರಿಂಟಿನ ಅನಾಲಿಸಿಸ್. ಸೊ ಇದರ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ರಿಮೆಂಬರ್, ಪಾಸಿಂಗ್ CA ಫೌಂಡೇಶನ್ ಇಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಅದರಲ್ಲೂ ನಮ್ಮ ಪರೀಕ್ಷೆಯಿಂದ CA ನಿಶ್ಚಯ ಪ್ರೋ, CA ನಿಶ್ಚಯ ಪ್ರೋ ಪ್ಲಸ್ ಬ್ಯಾಚ್ಗಳನ್ನ ಇದೇ ಜನವರಿ ಅಟೆಂಪ್ಟಿಗೆ ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸೆಪ್ಟೆಂಬರಿನಲ್ಲಿ ಕ್ಲಾಸಸ್ಗಳು ಶುರುವಾಗುತ್ತೆ. ಹಾಗಾದ್ರೆ ಯಾಕೆ ತಡ? ಈಗಲೇ ಪಿಂಡ್ ಕಾಮೆಂಟಿಗೆ ಹೋಗಿ CA ನಿಶ್ಚಯ ಪ್ರೋ ಪ್ಲಸ್ ನಮ್ಮ ಪರೀಕ್ಷೆ ತಂಡ ತರ್ತಾ ಇರುವಂತದ್ದು ಎನ್ರೋಲ್ ಮಾಡಿಕೊಳ್ಳಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.